ಓಟ್ ಮಾರಾಟ ಮಾಡ್ಕಂದ್ರಿ ಅಂದ್ರೆ ನಿಮ್ ಮನೆಗಿರುವಂತ ನಿಮ್ ಹೆಂಡತಿಗೆ ನಿಮ್ ಮಕ್ಕಳಿಗೆ ಮಾರಾಟ ಮಾಡಿದಂಗ ಆಗ್ತದ ದೇಶನೂ ಮಾರಾಟ ಮಾಡಿದಂಗ ಆಗ್ತದ. ತಾಲೂಕದಾಗಿದ್ದೀನಿ, ಸೇಡಂ ತಾಲೂಕದಾಗ ಪೆಟ್ರೋಲ್ ಪಂಪಿನ ಒಂದ್ ಕಾರ್ ಪೆಟ್ರೋಲ್ ಹಾಸ್ಕಲಕ್ ಬಂದದ. ಆ ಕಾರಿನಲ್ಲಿ ಏನ್ ಬರ್ದಾರ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಬರ್ರಿ. ನೋಡ್ರಿ KA32Z2526 ಕಾರ್ ಸೇಡಂ ತಾಲೂಕದಾಗ ಪೆಟ್ರೋಲ್ ಪಂಪಿನ ಬಂದದ. ಕಾರ್ನಾಗ ನೋಡ್ರಿ ಎಷ್ಟು ಸೂಪರ್ ಆಗಿ ಬರೀಸಾರ, ನನ್ನ ಮತ ಮಾರಾಟಕ್ಕಿಲ್ಲ ಅಂತ. ಪ್ರಜಾಪ್ರಭುತ್ವದಾಗ ನಾವೇನ್ ಮತದಾನ ಮಾಡ್ತೀವಲ್ಲ ಅದು ಮಾರಾಟ ಮಾಡ್ಬಾರ್ದು. ನಾವು ಮತದಾನ ಮಾರಾಟ ಮಾಡಿದೇವ ಅಂದ್ರೆ ನಮ್ ಹೆಂಡತಿಗೆ ಮಕ್ಕಳಿಗೆ ಮಾರಾಟ ಮಾಡಿದಂಗ ಇರ್ತದ. ಸಂವಿಧಾನದ ಅಡಿಯಲ್ಲಿ ಇದು. ಮತ್ ಹಿಂದೇನ್ ಬರ್ಸ್ಯಾರ ತೋರಿಸ್ತೀನಿ ಬರ್ರಿ. ಈ ತರ ಕಾರಿಗೆ ಇಲ್ಲಿ ನೋಡ್ರಿ, ಭಾರತೀಯ ಚುನಾವಣಾ ಸುಧಾರಣಾ ಹೋರಾಟ ಸಮಿತಿ ಕಲಬುರಗಿ ಅಂತವ್ರದ್ದು. ಚುನಾವಣೆಗಳಲ್ಲಿ ಹಣಬಲ ನಿಯಂತ್ರಿಸಿ, ಪ್ರಜಾಪ್ರಭುತ್ವ ಉಳಿಸಿ, ಚುನಾವಣಾ ವ್ಯವಸ್ಥೆ ಸುಧಾರಿಸಿ, ಭ್ರಷ್ಟಾಚಾರ ನಿಯಂತ್ರಿಸಿ, ದೇಶ ಉಳಿಸಿ ಅಂತ. ನಾವೇನ್ ಮಾಡ್ತೀವಿ, ಎಲ್ಲಾ ಪ್ರಜೆಗಳು 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ ತಗೊಂಡು ಓಟ್ ಹಾಕ್ತಿವಿ. ಆಮ್ಯಾಗ ದೇಶ ಬದಲಾವಣೆ ಆಗ್ಬೇಕಂತೀವಿ. ದೇಶ ಬದಲಾವಣೆ ಹೆಂಗಾಗ್ತದ? ನಾವು ಪ್ರಜೆಗಳು ರೊಕ್ಕ ತಗೊಲಾರ್ದಂಗ ಓಟ್ ಹಾಕ್ಬೇಕು, ಅವಾಗ ದೇಶ ಬದಲಾವಣೆ ಆಗ್ತದ. ಆದ್ರೆ ನಾ ಬದಲಾವಣೆ ಆಗಲ್ಲ, ನನ್ನ ದೇಶ ಬದಲಾವಣೆ ಆಗ್ಬೇಕಂತ ಮನಸ್ಥಿತಿ ಉಳ್ಳಂತ ನಾವೆಲ್ಲ ಪ್ರಜೆಗಳು. ನಾವು ಪ್ರಜೆಗಳ ಬದಲಾವಣೆ ಅಂದ್ರೆ ಸಂಪೂರ್ಣವಾಗಿ ದೇಶ ಬದಲಾವಣೆ ಆಗ್ತದ. ಇದು ಯಾರು ಬರ್ಸ್ಯಾರ ಅವ್ರಿಗೂ ಮಾತಾಡೋ ಬರ್ರಿ. ಸರ್ ನಮಸ್ಕಾರ, ಬರ್ರಿ. ಏನಾಗಲ್ಲ ಬರ್ರಿ. ನಿಮ್ದು ಯಾವ ಸರ್? ನಮ್ದು ಗುಲ್ಬರ್ಗ. ನೋಡು, ಕಲಬುರಗಿ ಅಂತ ನಿಮ್ ಹೆಸರು ಸರ್? ರಮೇಶ್ ದುತ್ತರಿಗೆ ಅಂತ. ಹಾ ಸರ್, ಒಳ್ಳೆ ಬರ್ಸಿರಿ ಸರ್. ನಮಗೊಂಥರ ಖುಷಿ ಆಯ್ತು. ಜವಾಬ್ದಾರಿ ಎಲ್ಲಾ ಗಾಡಿ ಬರ್ಸ್ಬೇಕು ಅಂತ ನನ್ನ ವಿಚಾರ. ಆ ಕಾರಣಕ್ಕೆ ನಾನು ಬರ್ಸಿ ಎಲ್ಲಾ ಗಾಡಿ ನೋಡಿ ಯಾರಾದ್ರೂ ಬರ್ತಾರೆ ಒಳ್ಳೇದು. ಹೆಂಗೆ ಬರ್ತಾರೆ ನೋಡ್ರಿ ಸರ್, ಅವ್ರ ಮನಸ್ಸಿನಲ್ಲಿ ಕಾರ್ ಮೇಲೆ ಯಾಕೆ ಬರ್ಕಂದ್ರ ಅಂದ್ರೆ ಎಲ್ಲರೂ ಬದಲಾದ್ರ ದೇಶ ಬದಲಾಗ್ತದ. ನಿಮ್ ಕಾರ್ಗಳ ಮ್ಯಾಗ, ಆಟೋಗಳ ಮ್ಯಾಗ ಈ ತರ ಮನಿ ಮ್ಯಾಗ ಹಚ್ಚಿ ಮತ ಮಾರಾಟಕ್ಕಿಲ್ಲ, ಮನಿ ಮೇಲೆ ಬರ್ಸ್ರಿ. ಕರೆಕ್ಟ್ ಸರ್. ನಾವ್ 500 1000 ರೂಪಾಯಿ ತಗೊಂಡು ದೇಶ ಬದಲಾವಣೆ ಬಂದ್ ಕನ್ಸ್ಕೊಂಡ್ರು ಎಲ್ಲಿ ಆಗ್ತದ ಸರ್? ಸರ್ಕಾರ ಶಾಲೆಗಳಲ್ಲಿ, ಸರ್ಕಾರ ಆಸ್ಪತ್ರೆಗಳಲ್ಲಿ, ಸರ್ಕಾರ ತಹಸೀಲ್ ಆಫೀಸ್ ಆಗ್ಲಿ, ಬೇರೆ 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 ಕೆಲಸಗಳು ಏನೇ ಆಗ್ಬೇಕಾದ್ರೂ ನಮ್ಗೆಲ್ಲ ಕರೆಕ್ಟ್ ಆಗ್ಬೇಕಾದ್ರೆ ಭ್ರಷ್ಟಾಚಾರ ಪೂರ ತೊಲಗಬೇಕು. ಭ್ರಷ್ಟಾಚಾರ ಪೂರ ತೊಲಗಬೇಕಾದ್ರೆ ನಾವು 500 ರೂಪಾಯಿ 1000 ರೂಪಾಯಿ ತಗೊಂಡು ಓಟ್ ಹಾಕೋದು ಬಿಡ್ಬೇಕು. ಅವಾಗ ನಾವು ನಮ್ಮ ಏರಿಯಾದಲ್ಲಿ ಗೆದ್ದಿರೋರಾಗ್ಲಿ, ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್, MLA, MP ಎಲ್ಲರಿಗೆ ನಾವು ಪ್ರಶ್ನೆ ಮಾಡಬಹುದು. ಇದು ಪ್ರಜಾಪ್ರಭುತ್ವದ ಹಕ್ಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೇ ಹೇಳಿದ್ದು, ನಿಮ್ದು ಒಂದು ಮತ ಎಷ್ಟು ಕೋಟಿ ಕೊಟ್ರು ಅದಕ್ಕೆ ಬೆಲೆ ಕಟ್ಲಕ್ ಸಾಧ್ಯನೇ ಇಲ್ಲ. ಆ ತರ ಅವ್ರು ಹೇಳ್ಯಾರ. ರಾಷ್ಟ್ರಪತಿಗೂ ಒಂದೇ ಓಟ್, ಕೂಲಿ ಕೆಲಸ ಮಾಡೋನು ಒಂದೇ ಓಟು, ಮುಖ್ಯಮಂತ್ರಿನೂ ಒಂದೇ ಓಟು, MLA ಒಂದೇ ಓಟು, ಪ್ರಧಾನಮಂತ್ರಿ ಟಾಟಾ ಬಿರ್ಲಾ ಅಂಬಾನಿ ಎಲ್ಲರಿಗೂ ಒಂದೇ ಓಟು. ಅದ್ರ ಸಲಗ ಓಟ್ ಮಾರಾಟ ಮಾಡ್ಕಂದ್ರಿ ಅಂದ್ರೆ ನಿಮ್ ಮನೆಗಿರುವಂತ ನಿಮ್ ಹೆಂಡತಿಗೆ ನಿಮ್ ಮಕ್ಕಳಿಗೆ ಮಾರಾಟ ಮಾಡಿದಂಗ ಆಗ್ತದ, ದೇಶನೂ ಮಾರಾಟ ಮಾಡಿದಂಗ ಆಗ್ತದ. ಅದಕ್ಕೆ ಮುಂದಿನ ದಿನಗಳ ಜಾಗೃತೆಯಿಂದ ನಿಮ್ಮ ಮತ ಚಲಾಯಿಸಿ. ವಿಶ್ ಆಲ್ ದ ಬೆಸ್ಟ್. ಧನ್ಯವಾದಗಳು.